ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ರೆಕಮೆಂಡ್ ಯಾವಾಗಲೂ ಬಿಸಿನೀರನ್ನ ಕುಡೀರಿ. ನಾನಿವಾಗ ನಿಮ್ಗೆ ಗೊತ್ತಿರೋಂಗೆ ಗ್ರ್ಯಾಟಿಟ್ಯೂಡ್ ರೈಟಿಂಗ್ ಮಾಡಬೇಕು. ಇದನ್ನು ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ತಿಂಡಿ ಮಾಡಿ ಮೇಲೆ ಬಂದಿದ್ದೀನಿ. ಆ್ಯಸ್ ಯು ಆಲ್ ನೋ, ವಿಟಮಿನ್ ಡಿ ಡೈಲಿ ತೊಗೋಬೇಕಂತ ಇವತ್ತು ಬೆಳಗ್ಗೆನೇ ಬಂದ್ಬಿಟ್ಟಿದ್ದೆ. ಅದೇ ಖುಷಿ. ನೆನ್ನೆ ಎಲ್ಲ ಹೇಳಿದ್ನಲ್ಲ, ಫುಲ್ ವೇಟ್ ಮಾಡಿದೆ. ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಬಿಸಿಲು ಬಂತು ಅಂತ. ಇವತ್ತು ಬೆಳಗ್ಗೆನೇ ಬಂದಿದೆ, ಅದೇ ಖುಷಿ ಸ್ವಲ್ಪ. ಮತ್ತು ಏನೋ ನಿಮಗೆ ನಾನು ಸ್ಕ್ವಾಟ್ ಪೊಸಿಷನಲ್ಲಿ ಬಿಸಿನೀರು ಕುಡಿಬೇಕು ಡೈಲಿ ಅಂತ ಹೇಳಿದ್ದೆ, ನೆನಪಿದೆಯಾ? ಯಾಕೆ ಅಂತಂದರೆ, ನೀವು ನೈಟೆಲ್ಲ ಎಷ್ಟು ಲೇಟಾಗಿ ತಿಂದಿರ್ತೀರಾ, ಅಥವಾ ಸಮ್ಟೈಮ್ಸ್ ಅದೆಲ್ಲ ಎಲ್ರಿಗೂ ಪ್ರಾಬ್ಲಮ್ ಅನ್ನೋದಿರುತ್ತೆ ಅಲ್ವಾ? ಅದಕ್ಕೋಸ್ಕರ ಮಾರ್ನಿಂಗ್ ನೀವು ಏನು ಮಾಡ್ತಿರೋ ಬಿಡ್ತಿರೋ, ಬೆಡ್ಡಿಂದ ಎದ್ದ ತಕ್ಷಣ 2 ಲೋಟ ಬಿಸಿನೀರನ್ನ ಸ್ಕ್ವಾಟ್ ಪೊಸಿಷನಲ್ಲಿ ಕೂತ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ತುಂಬ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಆಲ್ಸೋ ಎಕ್ಸ್ಕ್ರೀಷನ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಆರಾಮಾಗುತ್ತೆ. ಅದು ಕೆಲವೊಬ್ರಿಗೆ ಪ್ರಾಬ್ಲಮ್ ಇರುತ್ತೆ, ಎಕ್ಸ್ಕ್ರೀಷನ್ ಆಗ್ತಿಲ್ಲ ಡೈಲಿ ಬೇಸಿಸ್ ಮೇಲೆ ಅಂತೆಲ್ಲ ಇರುತ್ತೆ. ನೀವು ಇದನ್ನು ಮಾಡಿ ವಿತಿನ್ 5 to 10 minutes ಯು ವಿಲ್ ಎಕ್ಸ್ಕ್ರೀಟ್. ವೆನ್ ಯು ಎಕ್ಸ್ಕ್ರೀಟ್ ಅಲ್ಲ, ಯು ಬಿ ಹೆಲ್ದಿ, ಯು ಬಿ ಆ್ಯಕ್ಟಿವ್. ನೀವೇನೇ ಹೇಗೆ ತಿಂತೀರಾ, ಏನು ತಿಂತೀರಾ ಅನ್ನೋದ್ರ ಮೇಲೆ ಇಡೀ ನಿಮ್ಮ ಬಾಡಿ ಡಿಪೆಂಡ್ ಆಗುತ್ತೆ. ಇವಾಗ ನೀವು ಹೆವಿ ಐಟಮ್ಸ್ ಎಲ್ಲ ತಿಂದರೆ ಯುವರ್ ಬಾಡಿ ಫೀಲ್ಸ್ ಲೇಝಿ. ಅಥವಾ ನೀವು ಫ್ರೂಟ್ಸ್, ವೆಜಿಟೇಬಲ್ಸ್ ಈ ಥರ ಲೈಟ್ ಐಟಮ್ಸ್ ತಿಂದರೆ ಇಟ್ ವಿಲ್ ಡೈಜೆಸ್ಟ್. ಸೊ ಅವಾಗ ನಿಮ್ಮ ಹೊಟ್ಟೆ ಸ್ವಲ್ಪ ಖಾಲಿ ಇರುತ್ತೆ, ಅವಾಗ ಯು ವಿಲ್ ಬಿ ವೆರಿ ಆ್ಯಕ್ಟಿವ್. ಆಯಿತಾ? ಇದೊಂದು ಮೇನ್ ಕಾರಣ ಪೀಪಲ್ ಲೇಝಿ ಆಗಿರೋದಕ್ಕೆ, ಮತ್ತು ಹೆಲ್ದಿ ಆಗಿರೋದಕ್ಕೆ, ಮತ್ತು ಆ್ಯಕ್ಟಿವ್ ಆಗಿರೋದಕ್ಕೆ. ಸರಿನಾ? ಇದನ್ನು ಹೇಳಲೇಬೇಕಿತ್ತು ನಿಮಗೆ, ಯಾಕಂದರೆ ಜೊತೆಗೆ ನೀರು ಕೂಡ ಕುಡಿತೀರಿ ಅವಾಗವಾಗ. ಇದನ್ನು ಯಾಕೆ ನಿಮ್ಗೆ ನಾನು ಹೇಳಬೇಕು ಅಂತ ಬಂದಂದರೆ, ಮೋಸ್ಟ್ ಆಫ್ ದ ಜನರಿಗೆ ದೇ ವಿಲ್ ಬಿ ಫೇಸಿಂಗ್ ದಿಸ್ ಪ್ರಾಬ್ಲಮ್. ಎಕ್ಸ್ಕ್ರೀಷನ್ ಆಗಲ್ಲ, ಅದು ಇದು ಅಂತ. ಐ ಆಮ್ ಟೆಲ್ಲಿಂಗ್ ಯು, ಇದನ್ನು ಹ್ಯಾಬಿಟ್ ಮಾಡ್ಕೊಳ್ಳಿ. ಇದನ್ನಲ್ಲಿ ದೊಡ್ಡ ಮಹಾ ಕೆಲಸ ಅಂತ ಏನಿಲ್ಲ. ಏನು ಜಸ್ಟ್ ಎದ್ದು ಎಲ್ಲರೂ ತಣ್ಣೀರು ಕುಡಿತಿರೋ ಬಿಸಿನೀರು ಕೂಡ ಜಸ್ಟ್ ಒಂದು ಬಿಸಿನೀರು 2 ಲೋಟ ಕುಡಿದು ಸ್ಕ್ವಾಟ್ ಪೊಸಿಷನ್ ಕುತ್ಕೊಂಡು ಕುಡಿಬೇಕು. ಸರಿನಾ? ಹಂಗೆ ಕುತ್ಕೊಂಡು ಕುಡಿದ್ರೆ ಮಾತ್ರ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯು. ಆವಾಗ ನಿಮ್ಮ ಬಾಡಿಗೆ ಚೆನ್ನಾಗಿ ನರಿಷ್ಮೆಂಟ್ ಆಗುತ್ತೆ. ಸೊ ಯು ವಿಲ್ ಎಕ್ಸ್ಕ್ರೀಟ್ ಇನ್ ವಿತಿನ್ 10 to 15 minutes. ಅದೊಂದು ಪಕ್ಕ. ಆಯಿತಾ? ವೆನ್ ದ್ಯಾಟ್ ಹ್ಯಾಪನ್ಸ್ ಇನ್ ದ ಮಾರ್ನಿಂಗ್, ನೀವು ಇಡೀ ದಿನ ಹೇಗೆ ತಿಂತೀರಾ, ಹೇಗೆ ಲೈಫ್ ಸ್ಟೈಲ್ ನಿಮ್ಮದು, ಅಂದರೆ ಆಫೀಸ್ಗೆ ಹೋಗೋದಾಗಿರ್ಬೋದು, ಅಥವಾ ಸ್ಕೂಲ್ಸ್, ಕಾಲೇಜಸ್ ಎಕ್ಸೆಟ್ರಾ, ಅವೆಲ್ಲ ಸ್ವಲ್ಪ ಆ್ಯಕ್ಟಿವ್ ಆಗಿರುತ್ತೆ. ಆ್ಯಂಡ್ ಯು ವಿಲ್ ಬಿ ಲೈಕ್, ಓಕೆ, ಐ ಹ್ಯಾವ್ ಡನ್ ಎವ್ರಿಥಿಂಗ್ ವಾಟ್ ಎವರ್ ಇಸ್ ಟು ಬಿ ಡನ್ ಇನ್ ದ ಮಾರ್ನಿಂಗ್ ಅನ್ನೋ ಒಂದು ಮೈಂಡ್ಸೆಟ್ ನಿಮಗಿರುತ್ತೆ. ಸೊ ಮೇಕ್ ಶ್ಯೂರ್ ಯು ಆರ್ ಡ್ರಿಂಕಿಂಗ್ ಹಾಟ್ ವಾಟರ್ ಆಫ್ 2 glasses or 3 glasses ಇನ್ ದ ಮಾರ್ನಿಂಗ್ ವಿತ್ ಸ್ಕ್ವಾಟ್ ಪೊಸಿಷನ್. ಇದನ್ನು ಮರಿಬಾರ್ದು. ಆಯಿತಾ? ಇನ್ನು ಏನು ಹೇಳಬೇಕು ಅಂತಂದರೆ, ವಿಟಮಿನ್ ಡಿ, ಸಿ ಐ ಆಮ್ ಟೇಕಿಂಗ್ ಡೈಲಿ. ನಿಮಗೂ ತೋರಿಸ್ತಿದ್ದೀನಿ ನಾನು ತೊಗೋತಿದ್ದೀನಿ ಅಂತ. ಬಿಕಾಸ್ ಓನ್ಲಿ ಟು ಟೆಲ್ ಯು ಹ್ಯಾವ್ ಟು ಟೇಕ್ ವಿಟಮಿನ್ ಡಿ ಅಂತ. ಆ್ಯಂಡ್ ನನಗೂ ಸ್ವಲ್ಪ ರಿವ್ಯೂಸ್ ಬಂತು ದಟ್ ಓಕೆ, ನನ್ನ ವೀಡಿಯೋಸಿಂದ ಕೆಲವೊಬ್ಬರು ಇನ್ಸ್ಪೈರ್ ವಿಟಮಿನ್ ಡಿ ತೊಗೊಳಕ್ಕೆ ಅಂತೆಲ್ಲ. ಸಿ, ನಮ್ಮ ಮಕ್ಳಿಗೂ ಹಾಗೆ ತಿಳಿಸಿ. ಸನ್ಲೈಟ್ ಅಂತಲೇ ಹೇಳ್ಕೊಡ್ಬೇಡಿ, ವಿಟಮಿನ್ ಡಿ ಬೇಕು ಅನ್ನೋ ಥರ ಹೇಳ್ಕೊಡಿ. ನಾನು ಇಲ್ಲಿ ನಮ್ಮ ಮನೆ ಹತ್ರ ಒಂದಿಬ್ಬರು ಮಕ್ಕಳಿದ್ದಾರೆ ಆಯಿತಾ, ಅವ್ರಿಗೆ ಹೇಳ್ತಾ ಇರ್ತೀನಿ, ಬಾ ವಿಟಮಿನ್ ಡಿ ತೊಗೊಳ್ಳೋಣ ಅಂತ. ಸೊ ಅವರಿಗೆ ಸನ್ಲೈಟ್ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ. ದೇ ನೋ ಓನ್ಲಿ ವಿಟಮಿನ್ ಡಿ. ಅಕ್ಕ ಬಾ ವಿಟಮಿನ್ ಡಿ ತೊಗೊಳ್ಳೋಣ, ವಿಟಮಿನ್ ಡಿ ಬಂತು ಅಂದರೆ ಸನ್ಲೈಟ್ ಬಂದಾಗ, ಸನ್ರೈಸ್ ಬಂದಾಗ ಅವ್ರ ಮೇಲೆ ಅವ್ರು ಹೇಳ್ತಾರೆ, ಅಕ್ಕ ವಿಟಮಿನ್ ಡಿ ಬಂತು ಅಕ್ಕ ಅನ್ನೋ ಥರ. ಸೊ ಅಷ್ಟು ಮಟ್ಟಿಗೆ ನಾನು ಪಾಪ ಮಕ್ಕಳಿಗೂ ಹೇಳ್ಕೊಟ್ಬಿಟ್ಟಿದ್ದೀನಿ ಆಯಿತಾ. ಸೊ ಮನೇಲೆಲ್ಲ ಮಾತಾಡುವಾಗ ಅವ್ರ ಅಮ್ಮನಿಗೆಲ್ಲ ಅರ್ಥ ಆಗಲ್ಲ, ಏನದು ವಿಟಮಿನ್ ಡಿ ಅಂತ. ಆಮೇಲೆ ಒಂದ್ಸಲ ಅವ್ರು ಬಂದು ನಮ್ಮನ್ನ ಕೇಳಿದಾಗ ನಾನು ಹೇಳಿದ್ದೆ, ಇಲ್ಲ ಆಂಟಿ, ವಿಟಮಿನ್ ಡಿ ಅಂತಂದರೆ ಸನ್ಲೈಟ್ ಅಲ್ವಾ, ಸೊ ಮಕ್ಕಳಿಗೆ ಗೊತ್ತಾಗಲಿ ಅನ್ನೋ ಒಂದು ಕಾನ್ಸೆಪ್ಟು ಅಲ್ಲಿ ನಾನು ವಿಟಮಿನ್ ಡಿ ಅಂತ ಹೇಳ್ಕೊಟ್ಬಿಟ್ಟಿದ್ದೀನಿ, ಸನ್ಲೈಟ್ನ. ಸರಿನಾ? ಸೊ ಇದೊಂಥರ ಆ್ಯಕ್ಚುಲಿ ಮಜಾ, ಚೆನ್ನಾಗಿಯೂ ಇದೆ, ಕಲೀರಿ. ಆಯ್ತು, ಡೈಲಿ ಸಮ್ನ ನೋಡಬೇಕು. ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಫಾರ್ ಮೈ ಚಾನಲ್. ಬಾಯ್.